ಧ್ಯಾನದ ಬಗ್ಗೆ ಓಶೋರವರ ವಿವರಣೆ. ಜೀವನ ಜಾಗೃತಿ ಭಾಗ 2. ಧ್ಯಾನ ಎಂದರೆ ಏನು? ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದೇ? ಇಲ್ಲ. ಓಶೋರವರು ಹೇಳುತ್ತಾರೆ, ಧ್ಯಾನವನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಈ ಅಧ್ಯಾಯದಲ್ಲಿ ಓಶೋ ಧ್ಯಾನದ ನಿಜವಾದ ಅರ್ಥವನ್ನು ಅದ್ಭುತವಾಗಿ ವಿವರಿಸುತ್ತಾರೆ. ಬನ್ನಿ ಅದನ್ನು ಅರ್ಥ ಮಾಡಿಕೊಳ್ಳೋಣ. ಓಶೋ ಹೇಳುತ್ತಾರೆ, ಧ್ಯಾನವನ್ನು ಒಂದು ಅಭ್ಯಾಸ ಎಂದುಕೊಳ್ಳುತ್ತೇವೆ. ಆದರೆ ಧ್ಯಾನವು ಕೇವಲ ಅಭ್ಯಾಸವಲ್ಲ, ಅದು ನಮ್ಮೊಳಗೆ ನಡೆಯುವ ಜಾಗೃತಿ ಪಯಣ. ಮುಂದೆ ಓಶೋರವರು ವಿವರಿಸುತ್ತಾರೆ, ಮನಸ್ಸನ್ನು ಬಲವಂತವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ. ಎಷ್ಟೋ ಒತ್ತಾಯ ಮಾಡಿದರೂ ಆಲೋಚನೆಗಳು ಬರುತ್ತಲೇ ಇರುತ್ತವೆ. ಆದ್ದರಿಂದ ಮನಸ್ಸಿನ ವಿರುದ್ಧ ಹೋರಾಡಬೇಡಿ. ಓಶೋರವರ ಪ್ರಕಾರ ಆಲೋಚನೆಗಳನ್ನು ತಡೆಯುವ ಪ್ರಯತ್ನ ಮಾಡಬೇಡಿ. ಅವುಗಳನ್ನು ಕೇವಲ ಗಮನಿಸಿ, ಸಾಕ್ಷಿಯಾಗಿ ನೋಡಿ. ನೋಡುವುದರಲ್ಲೇ ಒಂದು ಹೊಸ ಮೌನ ಹುಟ್ಟಲು ಆರಂಭವಾಗುತ್ತದೆ. ಓಶೋ ಹೇಳುತ್ತಾರೆ, ಧ್ಯಾನ ಎನ್ನುವುದು ಏನನ್ನಾದರೂ ಸಾಧಿಸುವ ಸ್ಪರ್ಧೆಯಲ್ಲ. ಧ್ಯಾನದಲ್ಲಿ ಗೆಲುವು ಅಥವಾ ಸೋಲು ಇಲ್ಲ, ಅಲ್ಲಿ ಕೇವಲ ಜಾಗೃತಿ ಇದೆ. ಮುಂದೆ ಓಶೋರವರು ಹೇಳುತ್ತಾರೆ, ಮನುಷ್ಯ ತನ್ನೊಳಗೆ ನೋಡುವುದನ್ನು ಆರಂಭಿಸಿದಾಗ ಅವನ ಜೀವನದಲ್ಲಿ ಸಹಜವಾದ ಬದಲಾವಣೆಗಳು ಉಂಟಾಗುತ್ತವೆ. ಹೊರಗಿನ ಪರಿಸ್ಥಿತಿ ಬದಲಾಗದಿದ್ದರೂ ಒಳಗಿನ ದೃಷ್ಟಿ ಬದಲಾಗುತ್ತದೆ. ಓಶೋರವರ ಪ್ರಕಾರ ನಿಜವಾದ ಧ್ಯಾನವು ದೇವರನ್ನು ಹುಡುಕುವುದಕ್ಕಿಂತ ಮೊದಲು ನಿಮ್ಮನ್ನು ನೀವು ಅರಿಯುವ ಪಯಣ. ಈ ಅಧ್ಯಾಯದಲ್ಲಿ ಓಶೋ ಧ್ಯಾನವನ್ನು ಒಂದು ವಿಧಾನವಾಗಿ ಅಲ್ಲ, ಬದುಕಿನ ಜಾಗೃತಿಯಾಗಿ ವಿವರಿಸುತ್ತಾರೆ. ಈ ವಿಚಾರವನ್ನು ಜೀವನದಲ್ಲಿ ಅನುಭವಿಸಿದಾಗ ಮಾತ್ರ ಅದರ ನಿಜವಾದ ಅರ್ಥ ತಿಳಿಯುತ್ತದೆ. ನಮಸ್ತೆ.